ಸೀರಿಯಸ್ನೆಸ್ ಬಾರ್ ಲೈಫ್ನಾಗ ಹಾಸ್ಯಮಯವಾಗಿರ್ಬೇಕಲ್ಲ, ಮಾತಾಡೋ ಇದ್ದು ರಸವತ್ತಾಗಿರ್ಬೇಕು. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ. ಇವತ್ತಿನ ವಿಡಿಯೋದಾಗ ಬಂಗಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿ ಹೇಳಾಕತ್ತೀನಿ ನಾನು. ಹಂಗ ಫೇಸ್ ವಾಶ್ ಪೌಡ್ರ್ ಒಳಗೂ ಈ ಪೌಡ್ರ್ ಮಿಕ್ಸ್ ಮಾಡ್ಕೋಬಹುದು ನೀವು. ಅದನ್ನ ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮ್ಗೆಲ್ಲಾನು ಡೀಟೇಲ್ಸ್ ಅರ್ಥ ಆಕತಿ. ಇವತ್ತು ನಮ್ಮ ಮನೆ ಒಳಗ ಬ್ರಹ್ಮ ಕಮಲ್ ಅರಳಿದ್ದು 7 ಮಗ್ಗಿ ಬಿಟ್ಟಿದ್ದು ಒಮ್ಮೆನ 5 ಮಗ್ಗಿ ನಿನ್ನೆನ ಅರಳೆ ಹೋಗ್ಬಿಟ್ಟು ಅದನ್ನ ವಿಡಿಯೋ ಮಾಡೋದು ಮಿಸ್ ಮಾಡ್ಕೊಂಡ್ಬಿಟ್ಟಿನಿ. ಅದೊಂದು ಬೇಜಾರಾತ್ ನನಗ. ಇವತ್ತ 2 ಅರಳ್ಯಾವು. 7ರೊಳಗ 5 ನಿನ್ನೆ ಅರಳ್ಯಾವು, ಇವತ್ತ 2 ಅರಳಿದ್ದು. ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು ನನಗ. ಯಾಕಂದ್ರೆ ನಂಗೆ ಬ್ರಹ್ಮ ಕಮಲ ಆದಾಗೆಲ್ಲ ಅಷ್ಟು ಖುಷಿ ಆಕತಿ. ಸಿಂಪಲ್ ಆಗಿ ಪೂಜೆನೂ ಮಾಡ್ಬಿಡ್ತಾನು, ಊದಿನ ಕಡ್ಡಿ ನೈವೇದ್ಯ ಎಲ್ಲ ಮಾಡ್ಬಿಡ್ತಾನ, ಸಿಂಪಲ್ ಆಗಿ ಮಾಡ್ಬಿಡ್ತಾನೆ ನಾನು. ಒಮ್ಮಿಗ್ಲೆ 7 ಮಗ್ಗಿ ಆಗಿದ್ದುಲ್ಲ, ಅವಾಗನ ಖುಷಿ ಆಗ್ಬಿಟ್ಟಿತ್ತು ನನಗ. ಇದ ಸೀಸನ್ ಒಳಗ ಇವು ಹೂ ಜಾಸ್ತಿ ಬಿಡ್ತಾವು. ಇದು 9 ಗಂಟೆಗೆ ನೋಡ್ರಿ ಎಷ್ಟು ಚಂದಂಗ ಫುಲ್ ಎಲ್ಲ ಅರಳಿ ಬಿಟ್ಟಿತ್ತು. 2 ಎಷ್ಟು ಚಂದ ಕಾಣ್ತಾ ನೋಡ್ರಿ. ಕೆಳಗ್ ನಿಂತ್ಕೊಂಡ ವಿಡಿಯೋ ಮಾಡಿನಿ, ಎಷ್ಟು ದೊಡ್ಡ ಕಾಣಕತ್ತಾವು. ಈ ಬ್ರಹ್ಮ ಕಮಲ ಅರಳಿದಾಗ ನೋಡುದನ ಒಂದು ಖುಷಿ ನನಗ. ಆ ಒಳಗಿನ ಕುಸಿರೊಳಗ ನೋಡಾಕ ಅಷ್ಟು ಖುಷಿ ಆಗ್ಬಿಡ್ತೈತಿ ನನಗ. ಅಷ್ಟು ನೋಡಾಕ ಚಂದ ಕಾಣಿಸ್ತೈತಿ, ಮಸ್ತ್ ಅನಿಸ್ತೈತಿ, ರಿಫ್ರೆಶ್ ಅನಿಸ್ತೈತಿ. ವಾರದಾಗ 2 ದಿನ ನಾನು ಹೊರಗೆ ವಾಕಿಂಗ್ ಹೋಗಿರ್ತೀವಿ ನಾವು. ಈ ಸಲ ರೂಟ್ ಚೇಂಜ್ ಮಾಡಿದ್ವಿ. ಸ್ಯಾಟರ್ಡೆ ನಾವು ಬೇರೆ ಕಡೆ ಹೋಗ್ಬೇಕು ಅನ್ಕೊಂಡು ಬೇರೆ ಕಡೆ ಹೋಗಿದ್ವಿ. ಅಲ್ಲೇ ಸಡನ್ ಆಗಿ ಏನು ಸಿಕ್ಬಿಡ್ತಂದ್ರೆ ನನಗೆ ಬೇಕಾಗಿರುವಂಥ ಹೂ ಸಿಕ್ಕು ನನಗೆ. ಅದಿನ್ನ ಖುಷಿ ಆಗ್ಬಿಡ್ತಿ. ಆನ್ಲೈನಾಗ ತರಿಸ್ಕೋಬೇಕು ಅನ್ಕೊಂಡಿದ್ನಿ, ಫೇಸ್ ವಾಶ್ ಪೌಡ್ರ್ ಜೊತೆ ಮಿಕ್ಸ್ ಮಾಡಕ್ಕೆ. ಅದು ಬಂಗಿಗೂ ಯೂಸ್ ಆಕತಿ. ನಿಮಗೆ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಕೈತಿ ಯಾವ ಥರ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನೆ ನಿಮ್ಗೆ. ನೋಡ್ರಿ, ಇವ ಹೂವು ಎಷ್ಟು ಅದು ಬೈಪಾಸ್ ಮೇಲೆ ಡಿವೈಡರ್ ಮೇಲನ ಹಾಕ್ಬಿಟ್ಟಾರ ಇವ್ನ ನೋಡಿ ಅಷ್ಟು ಖುಷಿ ಆಯ್ತು ನನಗ. ಅದಕ್ಕೆ ನಮ್ಮ ಮನೆಯವ್ರಿಗೆ ಸಂಡೇ ಬಂದಿವಿ, ಮತ್ತೆ ಸಂಡೇ ಬಂದ ಒಂದು ಕ್ಯಾರಿಯರ್ ತಗೊಂಬಂದ ಇವನ್ನೆಲ್ಲ ಹೂ ತಗೊಂಡು ಹೋದಿವಿ. ಇವನ್ನ ಸ್ವಲ್ಪ ಸಣ್ಣ ಸಣ್ಣ ಹೂ ಇರ್ತಾವು, ಹರಿಬೇಕಾದ್ರೆ ಚೂರು ಪೇಷನ್ಸ್ ಬೇಕು. ಇವನ್ನೆಲ್ಲ ಬಿಡಿಸ್ಕೊಂಡ ಹೋದ್ವಿ. ಇದ ಸೀಸನ್ದಾಗ ಅಕ್ಕವ ಇವು. ನವೆಂಬರ್ ಡಿಸೆಂಬರ್ದಾಗ ನಮಗ ಹೂ ಕಾಣಿಸ್ತಾವ ಇವು. ರೋಡ್ ಸೈಡಿಗೆ ಅದು ಜಾಸ್ತಿ ಉತ್ತರ ಕರ್ನಾಟಕದ ಸೈಡ್ ಬಿಸಿಲು ಪ್ರದೇಶದಾಗ ಜಾಸ್ತಿ ಸಿಗ್ತಾವ ಇವು. ನಿಮ್ಗೆ ಎಲ್ರ ಸಿಕ್ಕರೆ ಇವು ಹೂ ಬಿಡಾಕ್ ಹೋಗ್ಬೇಡ್ರಿ. ಭಾಳ ಅಂದ್ರೆ ಭಾಳ ಹೆಲ್ಪ್ ಐತಿ ಇದರಿಂದನ. ಇವು ಬಂಗ್ ಇರೋರಿಗೆ ಅದು ಮಸ್ತ್ ರಿಸಲ್ಟ್ ಕೊಡ್ತೈತಿ ಇದು. ಇವನ್ನ ಹೂ ಬಿಡಿಸ್ಕೊಂಬಂದ ಯಾವ ತರ ಒಣಗಿಸ್ಕೋಬೇಕು, ಯಾವ ತರ ಪೌಡರ್ ಮಾಡ್ಕೋಬೇಕು ಅನ್ನೋದು ಕೊನೆವರೆಗೂ ವಿಡಿಯೋ ನೋಡಿದ್ರೆ ನಿಮಗ್ ಗೊತ್ತಾಕೈತಿ. ಹಂಗ ಬಂಗ್ ಯಾಕೆ ಬರ್ತೈತೆ ಅನ್ನೋದು ನಿಮ್ಗೆ ಇವತ್ತಿನ ವಿಡಿಯೋದಾಗ ಹೇಳ್ತನು. ಫಸ್ಟ್ ಆಫ್ ಆಲ್ ಬಂಗ್ ಎದಕ್ ಬರ್ತೈತೆ ಅಂದ್ರ, ಜಾಸ್ತಿ ನಾವು ಬಿಸಿಲಿಗೆ ಹೋದಾಗ ಮುಖಕ್ಕೆ ಅದು ಸೂರ್ಯನ ಕಿರಣದಿಂದ ಒಬ್ಬೊಬ್ಬರಿಗೆ ಅದು ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಅದು ಬಂಗ್ ಬರ್ತೈತಿ. ಆ ಬಂಗ್ ಬರ್ಲಾರ್ದಂಗ ಯಾವ ರೀತಿ ನೀವು ಫಸ್ಟನ್ನ ಕೇರ್ ತಗೋಬೇಕಂದ್ರ, ಸನ್ಸ್ಕ್ರೀನ್ ಆಗ್ಲಿ, ಸ್ಕಿನ್ ಕೇರ್ ಆಗ್ಲಿ, ಈ ತರ ಎಲ್ಲ ತಗೋಬೇಕಾಕತಿ. ಸನ್ಸ್ಕ್ರೀನ್ ಇಲ್ದ ನೀವು ಹೊರಗೆ ಬಿಸಿಲಿಗೆ ಹೋಗ್ಬಾರ್ದು ಆಕ್ಚುಲಿನು. ಮತ್ತೆ ಮನಿ ಒಳಗುನು ಲೈಟ್ ಹಾಕೊಂಡ್ ಮಲ್ಕೋದು, ಲೈಟ್ ಹಾಕೊಂಡ್ ಜಾಸ್ತಿ ಹೊತ್ತು ಲೈಟ್ ಮುಂದ್ ನಿಂದ್ರದು, ಇದೆಲ್ಲ ಇದ್ರುನು ಅದಕ್ಕೂ ಬಂಗ್ ಬರ್ತೈತಿ. ಅದಕ್ಕೂ ನಮ್ ಸ್ಕಿನ್ ಸನ್ ಟ್ಯಾನ್ ಆಕೈತಿ. ಅದಕ್ಕಾಗಿ ಈ ಒಂದು ಪೌಡರ್ ಅದಕ್ಕೆ ಭಾಳ ಹೆಲ್ಪ್ ಐತಿ. ಇದನ್ನ ಹೆಂಗೆ ಯೂಸ್ ಮಾಡೋದು ಅಂತೇಳಿ ತೋರಿಸ್ತನು ಬರ್ರಿ. ಈಗ ಮನೆಗೆ ಒಯ್ದ ನಾನು ಇದನ್ನ ಯಾವ ರೀತಿ ಒಣಗಿಸಿ ಅನ್ನೋದು ತೋರಿಸ್ತನು. ಇದನ್ನ ನೆರಳೊಳಗನ ಒಣಗಿಸ್ಕೋಬೇಕು ನಾವು. ಈ ಥರ ಹಾಕಿ ಕ್ಲೀನ್ ಸ್ವಲ್ಪ ಏನಾರ ನಿಮ್ಗೆ ಗಲೀಜದು ಅನಿಸಿದ್ರೆ ಬಿಡಿಸುವಾಗನ ಕರೆಕ್ಟ್ ಹೂ ಅಷ್ಟ ಬಿಡಿಸಿದ್ರೆ ಏನು ಗಲೀಜಿರಂಗಿಲ್ಲ. ಕಟ್ ಮಾಡಿ ತೊಗೊಂಬಂದ್ರೆ ಅದು ಮತ್ತು ಮನೆ ಒಳಗೆ ಬಂದು ಕ್ಲೀನ್ ಮಾಡ್ಕೋಬೇಕಾಕತಿ. ಇದನ್ನು ನೀಟಾಗಿ ತೆಳ್ಳಗೆ ಈ ಥರ ಒಣ ಹಾಕಬೇಕು. ನೆರಳಾಗ ಒಣಗಿಸ್ಕೋಬೇಕು. ಬಿಸಿಲಿಗೆ ಮಾತ್ರ ಒಟ್ಟ ಹಾಕಕ್ಕೆ ಹೋಗ್ಬೇಡ್ರಿ. 4 ರಿಂದ 5 ದಿನ ಆದ್ರೂ ಪರವಾಗಿಲ್ಲ, ನೆರಳೊಳಗನ ಒಣಗಿಸ್ಬೇಕು ಇವನ್ನ. ನೆರಳೊಳಗೆ ಒಣಗಿಸೋದ್ರಿಂದ ಅದ್ರದ್ದು ಎಫೆಕ್ಟ್ ಜಾಸ್ತಿ ಇರ್ತೈತೆ ನಮಗೆ. ಸೂರ್ಯನ ಬಿಸಿಲು ಬೀಳಬಾರ್ದು ಇದಕ್ಕೆ ಡೈರೆಕ್ಟಾಗಿ. ಹಂಗೆ ನೀವು ನೆರಳೊಳಗನ ಒಣಗಿಸ್ಕೋಬೇಕು. ಬಂಗಿ ಸಮಸ್ಯೆಗಂತೂ ರಾಮಬಾಣ ಇದ್ದಂಗಿದು. ಇದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತಾನು. ಹೊಸದಾಗಿ ನನ್ನ ಚಾನಲ್ ಏನಾರ ವಿಸಿಟ್ ಮಾಡಕತ್ತಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಂಗೆ ಬೆಲ್ ಐಕನ್ ಕ್ಲಿಕ್ ಮಾಡ್ಕೋರಿ. ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡ್ರಿ. ಹಂಗೆ ನಿಮ್ಗೆ ಏನಾರ ಡೌಟ್ಸ್ ಇದ್ರು ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ನಾನು ಈಗಾಗಲೇ ಫೇಸ್ ವಾಶ್ ಪೌಡ್ರ್ ಮಾಡೀನಿ. ಅದನ್ನು ಹೆಂಗೆ ಮಾಡೋದು ಅಂತ ಹೇಳಿ ನೀವು ನೋಡಿರಲಿಲ್ಲ ಅಂದ್ರೆ ಆ ವಿಡಿಯೋ ಲಿಂಕ್ ಹಾಕಿರ್ತೀನೋ, ಆ ವಿಡಿಯೋನು ಚೆಕ್ ಮಾಡ್ಕೋರಿ. ಇದನ್ನ ಮುಂದಿನ ಬ್ಯಾಚಿಗೆ ನಾನು ಮತ್ತೆ ಈ ಥರ ನಾವು ಗುಲಾಬಿ ಹೂ ಸಿಕ್ಕಾಗೆಲ್ಲನೂ ಪೆಟಲ್ಸ್ ಎಲ್ಲ ಬಿಚ್ಚಿ ಈ ಥರ ನೆರಳಾಗನ ಒಣಗಿಸಿ ಇಟ್ಕೋತಿರ್ತೀನಿ ನಾನು. ಹಂಗೆ ಇದನ್ನು ಸೆಕೆಂಡ್ ಡೇ ಇದು ನೋಡ್ರಿ ಇಷ್ಟು ಒಣಗೈತಿದೀಗ. ಒಂದು 2-3 ದಿವಸದಾಗ ನಿಮಗೆ ಒಣಗಿ ಬಿಡ್ತೈತಿ. ನೀವು ಮಿಕ್ಸರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೋದು. ಭಾಳ ಚಂದ ಪೌಡ್ರ್ ಮಾತ್ರ ಮಸ್ತ್ ಆಕೈತಿದು. ಒಂಥರ ಏನೋ ಹಳದಿ ಅರಿಶಿನ ಇರ್ತೈತಲ್ಲ, ಅರಿಶಿನ ಕಲರ್ನ ಆಕೈತಿ ನಮಗೆ. ಅದ ಕಲರ್ ಹೂ ಇರೋದ್ರಿಂದ ಅದ ಕಲರ್ನ ಆಕೈತಿ. ಇವಾಗ ನಾನು 4-5 ದಿನ ಒಣಗಿಸ್ಕೊಂಡ ಪೌಡ್ರ್ ಮಾಡ್ಕೊಂಡೀನಿ. ಇದೊಂಥರ ತರಿ ಆಗಿರ್ತೈತಿ. ಅತಿ ನೈಸು ಆಗಿರಂಗಿಲ್ಲ, ಅತಿ ಭಾಳ ತರಿನೂ ಆಗಿರಂಗಿಲ್ಲ. ಇದನ್ನು ಈಗ ಫಿಲ್ಟರ್ ಮಾಡ್ಕೊಳ್ಳೋಣ. ಈ ಥರ ಒಂದು ಸಾಣಿಗೆ ಹಾಕಿ ಸಾನಿಸ್ಕೋಬೇಕು.
ನೋಡ್ರಿ ಅಷ್ಟು ಹೂ ತಂದಿದ್ನಿ ನಾನು. ಸ್ವಲ್ಪ ಅಂದ್ರೆ ಸ್ವಲ್ಪ ಆಗಿತ್ತು ಪೌಡ್ರ. ಅದಕ್ಕಾಗಿ ಇನ್ನೊಮ್ಮೆ ನೆಕ್ಸ್ಟ್ ಹೋದಾಗ ಮತ್ತಂದ ಮಾಡಿಟ್ಕೋತೀನಿ ನಾನು. ಆನ್ಲೈನ್ದೊಳಗೂ ಸಿಗ್ತೈತಿ. ಆದ್ರೆ ತಂದ ನಾವು ಮಾಡ್ಕೊಳ್ಳೋದ್ರಿಂದ ಇನ್ನೂ ಖುಷಿ ಇರ್ತೈತಿ. ಮತ್ತು ಈ ಗ್ರಂಥಿಗೆ ಅಂಗಡಿಯಾಗ ಜಿರ್ಲ್ಯಾರ ಅಂಗಡಿಯಾಗೂ ಸಿಗ್ಬೋದು, ಇದು ಕೇಳಬೇಕು. ಅಂದ್ರೆ ಒಂದ್ಸಲ ಕೇಳ್ದಾಗ ಸಿಕ್ಕಿರಲಿಲ್ಲ ನನಗೆ. ಮಂಜಿಷ್ಟ ಮತ್ತು ಬೇವಿನ ಎಲೆದು ಪೌಡ್ರ್ ಅಷ್ಟೇ ಸಿಕ್ಕಿತ್ತು ನನಗಲ್ಲೇ. ನಾವು ಬೇವಿನ ಎಲೆ ಪೌಡ್ರೂ ಮನ್ಯಾಗ ಮಾಡ್ಕೋಬೋದು. ಸ್ವಲ್ಪ ಅಂದ್ರೆ ಮನೆ ಕೆಲಸ ಅಷ್ಟ ಮಾಡ್ತಿದ್ವಿ ಅಂದ್ರೆ ಅದಕ್ಕೆ ನಾವು ಮಾಡ್ಕೋಬೋದು. ಎಕ್ಸ್ಟ್ರಾ ಏನಾರ ವರ್ಕಿಂಗ್ ವುಮನ್ ಅದು ಆಗಿದ್ರಂತೂ ಅದು ಎಲ್ಲದನ್ನ ತೊಳೆದು ಒಣಗಿಸಿ ಅದನ್ನ ಮಾಡೋದು ಸ್ವಲ್ಪ ಲೇಟನ್ನು ಆಕೈತಿ. ಈ ಥರ ಪೌಡ್ರ್ ಮಾಡಿಟ್ಕೋಬೇಕು. ಇದನ್ನು ಫೇಸ್ ವಾಶ್ ಪೌಡ್ರ್ ಜೊತೆನೂ ಮಿಕ್ಸ್ ಮಾಡ್ಕೋತೀನಿ ನಾನು. ಹಂಗೆ ಇದನ್ನು ಒಂಚೂರು ಬೇರೆ ಗ್ಲಾಸ್ ಬಾಟಲ್ದಾಗೂ ಇಟ್ಕೊಂಡೀನಿ. ನೀವು ಗ್ಲಾಸ್ ಬಾಟಲ್ದಾಗ ಇಟ್ಕೊಳ್ಳೋದ್ರಿಂದ ಜಾಸ್ತಿ ಬಾಳಿಕೆ ಬರ್ತೈತಿ. ಒಂದು ಅರ್ಧ ಸ್ಪೂನ್ ತೊಗೊಂಡಿನಿ. ಬಂಗಿರೋರ್ಗಿದು ಅರ್ಧ ಸ್ಪೂನ್ ತೊಗೊಂಡಿನಿ. ಇದ್ರ ಜೊತೆ ಡ್ರೈ ಸ್ಕಿನ್ ಏನಾರ ನಿಮ್ದು ಇತ್ತಂದ್ರೆ ನೀವು ಒಂಚೂರು ಕೊಬ್ಬರಿ ಎಣ್ಣೆ ಹಾಕೋರಿ. ಪರಿಶುದ್ಧವಾದ ಕೋಲ್ಡ್ ಫ್ರೆಶ್ ಆಯಿಲನ್ನು ಯೂಸ್ ಮಾಡಬೇಕು. ತಲೆಗೆ ಹಚ್ಕೊಳ್ಳೋ ಪ್ಯಾರಾಶೂಟ್ ಯಾವುದೋ ಇಂಥವೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ. ಗಾನದ ಎಣ್ಣೆನ ಯೂಸ್ ಮಾಡಿರಿ. ನಾವೇನು ಗಾನಕ್ಕೆ ಹೋಗಿ ಹುಡ್ಸ್ಕೊಂಬಂದಿರ್ತೀವಿ, ಇಲ್ಲಾಂದ್ರೆ ಗಾನದೊಳಗೆ ಸಿಗ್ತೈತೆ ನಮ್ಗೆ. ಅದನ್ನ ತಂದ್ರೆ ನೀವು ಈ ಥರ ಒಂಚೂರು ಎಣ್ಣೆ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋರಿ. ಮಿಕ್ಸ್ ಮಾಡ್ಕೊಂಡ ಫಸ್ಟ್ ಮುಖಕ್ಕೆ ಕಡಲೆ ಹಿಟ್ಟಿಂದ ಸ್ವಚ್ಛಂಗೆ ಫೇಸ್ ವಾಶ್ ಮಾಡ್ಕೋಬೇಕು. ಇಲ್ಲಾಂದ್ರೆ ನಾನು ಫೇಸ್ ವಾಶ್ ಪೌಡ್ರ್ ಮಾಡಿಲ್ಲ, ಅದನ್ನೇನ ನೀವು ಟ್ರೈ ಮಾಡಿದ್ರಿ ಅಂದ್ರೆ ಅದನ್ನು ಫೇಸ್ ವಾಶ್ ಮಾಡ್ಕೊಂಡು ಇದನ್ನು ನೀವು ಆಮೇಲೆ ಅಪ್ಲೈ ಮಾಡ್ಬೇಕು. ಇದನ್ನು ಇಷ್ಟು ನೀಟಂಗೆ ಅಪ್ಲೈ ಮಾಡ್ಕೋರಿ. ಅಪ್ಲೈ ಮಾಡ್ಕೊಂಡ ಬೆಳಗ್ಗೆವರೆಗೂ ಹಂಗೆ ಬಿಡ್ರಿ. ಡ್ರೈ ಸ್ಕಿನ್ ಇರೋರಿಗೆ ಹೇಳಾಕತ್ತೀನಿ ನಾನು. ಬೆಳಗ್ಗೆವ್ರಿಗೆ ಹಂಗೆ ಬಿಟ್ಟ ಮತ್ತು ಕಡಲೆ ಹಿಟ್ಟು ಜೊತೆನ ನೀವು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ನೀರಲ್ಲೇನ ಫೇಸ್ ವಾಶ್ ಮಾಡ್ಕೋರಿ. ಮತ್ತು ಈ ಥರ ಅಪ್ಲೈ ಮಾಡ್ಕೋರಿ. ಸ್ವಲ್ಪ ಕೊಬ್ಬರಿ ಎಣ್ಣೆ ಜಾಸ್ತಿ ಆಗೈತಿ, ನೀವು ಇನ್ನೊಂಚೂರು ಕಡಿಮೆ ಹಾಕೋರಿ. ಈ ಥರ ನೀವು ಅಪ್ಲೈ ಮಾಡ್ಕೊಂಡು ನೈಟೆಲ್ಲ ಹಂಗೆ ಬಿಟ್ಟು ನೀವು ಬೆಳಗ್ಗೆ ಕಡಲೆ ಹಿಟ್ಟಿಂದನ ಫೇಸ್ ವಾಶ್ ಮಾಡ್ಕೋರಿ. ಮತ್ತು ಆಯ್ಲಿ ಸ್ಕಿನ್ ಇರೋರಿಗೆ ಏನು ಮಿಕ್ಸ್ ಮಾಡ್ಬೇಕು ಅನ್ನೋದು ಹೇಳ್ತಾರೆ ನಿಮಗೆ. ಈ ಥರ ಇದು ಬಿಡಬೇಕು. ಬಿಟ್ಟು ನೀವು ಬೆಳಗ್ಗೆ ನೈಟ್ ಪೂರ್ತಿ ಬಿಡಬೇಕು. ಇಲ್ಲ ಅಂದ್ರೆ ನಿಮ್ಗೆ ನೈಟ್ ನಮಗೆ ಬಿಡೋಕ್ಕಾಗಂಗಿಲ್ಲ ಅಂದ್ರೆ ಒಂದು 2-3 ತಾಸು ನೀವು ಹಗಲಿನ ಹಚ್ಕೊಂಡು ಹಂಗೂ ಮಾಡ್ಕೋಬೋದು. ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಹೆಂಗೆ ಮಾಡ್ಬೇಕು ಅನ್ನೋದು ಹೇಳಕತ್ತೀನಿ. ಈ ಥರ ನೀವು ಒಂದು ಅರ್ಧ ಸ್ಪೂನ್ ತೊಗೊಂಡು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೋರಿ. ಕೆನೆ ಇರ್ಲಾರ್ದು ಹಾಲು ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಕೆನೆ ಎಲ್ಲ ತೆಗ್ದಿರೋ ಹಾಲು ಇರ್ತಾವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಂಡು ಇದನ್ನೂ ಸೇಮ್ ಹಂಗೆ ಅಪ್ಲೈ ಮಾಡ್ಕೋರಿ. ನೀವು ಮತ್ತೇನೂ ಮಿಕ್ಸ್ ಮಾಡೋದು ಬೇಕಾಗಿಲ್ಲ ಇದ್ರಾಗ. ಅದೇ ಥರ ಅಪ್ಲೈ ಮಾಡ್ಕೊಂಡು ಮತ್ತು ಫಸ್ಟಿಗೇನೋ ನೀವು ಫೇಸ್ ವಾಶ್ ಮಾಡಿರ್ಬೇಕು ಕಡಲೆ ಹಿಟ್ಟೇನು. ಆಮೇಲೆ ಬೆಳಗ್ಗೇನು ನೀವು ಉಗುರು ಬೆಚ್ಚಗೆ ನೀರಲ್ಲೇ ಕಡಲೆ ಹಿಟ್ಟಲೇನ ಫೇಸ್ ವಾಶ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಫೇಸ್ ವಾಶ್ ಪೌಡ್ರ್ ಏನಾರು ನೀವು ರೆಡಿ ಮಾಡ್ಕೊಂಡಿದ್ರಂದ್ರೆ ಯಾವ್ದಾರ ಅದ್ರಲ್ಲೇನೂ ಮಾಡ್ಕೋಬೋದು ನೀವು. ಸೋಪ್ ಮಾತ್ರ ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ. ಸೋಪಿಂದ ಇನ್ನೂ ಡ್ಯಾಮೇಜ್ ಆಕೈತೆ ನಮ್ಮ ಸ್ಕಿನ್ನ. ಅದು ಕೆಮಿಕಲ್ ಇರೋದ್ರಿಂದ ನಮ್ಮದು ಸೆನ್ಸಿಟಿವ್ ಇರ್ತೈತಲ್ಲ ಮುಖದ್ದು ಸ್ಕಿನ್ನ, ಹಂಗಾಗಿ ಇನ್ನೂ ಡ್ಯಾಮೇಜ್ ಆಕೈತಿ. ಇಡೀ ಬಾಡಿಗೂ ನೀವು ಫೇಸ್ ವಾಶ್ ಪೌಡ್ರನ್ನ ಯೂಸ್ ಮಾಡ್ತೀವಿ ನಾವು. ಅದನ್ನು ಹಂಗೂ ಮಾಡ್ಬೋದು. ಕಡಲೆ ಹಿಟ್ಟನ್ನು ಇಡೀ ಬಾಡಿಗೂ ಯೂಸ್ ಮಾಡ್ಬೋದು, ಮುಖಕ್ಕೂ ಯೂಸ್ ಮಾಡ್ಬೋದು. ನಾನು ಫೇಸ್ ವಾಶ್ ಪೌಡ್ರ್ ರೆಡಿ ಮಾಡಿ ನಿಮಗೆ ಯಾವ ಥರ ಫೇಸ್ ಪ್ಯಾಕ್ ಹಾಕ್ಕೋಬೇಕು, ಯಾವ ಥರ ಫೇಸ್ ವಾಶ್ ಮಾಡ್ಕೋಬೇಕು ಅನ್ನೋದು ಎಲ್ಲನೂ ವಿಡಿಯೋ ಮಾಡೀನಿ. ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಆ ವಿಡಿಯೋ ಮಿಸ್ ಮಾಡಲಾರ್ದ ನೋಡಿರಿ. ಆ ಫೇಸ್ ವಾಶ್ ಪೌಡ್ರ್ ಜೊತೆನೂ ನಾನು ಇದನ್ನು ಮಿಕ್ಸ್ ಮಾಡಿರಲಿಲ್ಲ ಈ ಪೌಡ್ರ. ಇದನ್ನು ಅದ್ರ ಜೊತೆನ ನಾನು ಮಿಕ್ಸ್ ಮಾಡಿ ಇಟ್ಕೋತೀನಿ. 2 ಡಬ್ಬಿ ಮಾಡಿದ್ದು ನಾನು. ಆಲ್ರೆಡಿ ಅರ್ಧ ಡಬ್ಬಿ ಖಾಲಿ ಆಗೈತಿ. ಅಷ್ಟು ಒಳ್ಳೆ ರಿಸಲ್ಟ್ ಐತಿ ಫೇಸ್ ವಾಶ್ ಪೌಡ್ರಕ್ಕಂತೂ. ನಾವು ಅಷ್ಟು ಅಡಿಕ್ಟ್ ಆಗಿಬಿಟ್ಟಿವಿ ನಾವು. ಯಾವತ್ತೂ ನಾವು ಜೀವನದಾಗ ಸೋಪನ್ನು ಯೂಸ್ ಮಾಡೋಂಗಿಲ್ಲ. ಪೌಡ್ರ್ ಮಾಡ್ಕೊಳ್ಳೋದಾಗ್ಲಿಕ್ಕಂದ್ರೂ ನಾವು ಕಡಲೆ ಹಿಟ್ಟು ಯೂಸ್ ಮಾಡ್ತೀವಿ ಕರೆ. ಈ ಪೌಡ್ರ್ ಮಾತ್ರ ಸೋಪ್ ಮಾತ್ರ ನಾವು ಯೂಸ್ ಮಾಡೋಂಗಿಲ್ಲ. ಅಷ್ಟು ನಮ್ಗೆ ಫೇವ್ರೇಟ್ ಆಗಿಬಿಟ್ಟತ್ತಿದ್ದು. ಈಗ ಇದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೋತೀನಿ. ಇದಕ್ಕೆ ಒಂಚೂರ ಆಮೇಲೆ ಇನ್ನೊಂದು ಡಬ್ಬೆ ಐತಿ, ಅದಕ್ಕೂ ಮಿಕ್ಸ್ ಮಾಡಿ ಇಟ್ಕೋತೀನಿ. ಮತ್ತು ನೆಕ್ಸ್ಟ್ ಬ್ಯಾಚಿಗೂ ಬೇಕಾಕತಿ, ಅದಕ್ಕೂ ಇಟ್ಕೊಂಡಿರ್ತೀನಿ ನಾನು. ಈ ಥರ ರೆಡಿ ಮಾಡೋದ್ರಿಂದ ನಮ್ಗೆ ಸ್ಕಿನ್ ಆಗಲಿ ಹೆಲ್ತ್ ಆಗಲಿ ಎಲ್ಲ ಒಳ್ಳೆದಿರ್ತೈತಿ. ಸ್ಕಿನ್ ಕೇರಿಗೆ ಸಿಕ್ಕಾಪಟ್ಟಿ ದುಡ್ಡು ಖರ್ಚು ಮಾಡೋಕಿನ ನಮ್ಮದು ಹೆಲ್ದಿ ಊಟ ಮಾಡೋದ್ರಿಂದನೂ ನಮ್ಮದು ಸ್ಕಿನ್ ಚಲೋ ಇರ್ತೈತಿ. ಮೇನ್ ಅದ ಇಂಪಾರ್ಟೆಂಟ. ಜಾಸ್ತಿ ನೀರು ಕುಡ್ರಿ, ಹೆಲ್ದಿ ಫುಡ್ ತಿನ್ನಿರಿ. ಇವತ್ತಿನ ವಿಡಿಯೋ ಇಷ್ಟ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತಾನೆ ನಾನು. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.